ಒಟ್ಟಾರೆ ನೀವು ಹೇಳ್ದಂಗೆ ದೇಶದಾಗ ಎಲ್ಲ ಕಡೆ ಗಲಾಟೆ ಎಬ್ಸುವಂಥ ವ್ಯವಸ್ಥಿತ ಸಂಚು. ಯಾಕಂದ್ರೆ ನಮ್ಮ ಕಡೆಯಿಂದ ಬಾಗಲಕೋಟೆ ಮಸೂದಿ ಮೇಲೆ ಕಲ್ಲು ಹೋಗಿಲ್ಲ, ಚಪ್ಪಲಿ ಹೊಡೆದಿಲ್ಲ, ಅಲ್ಲಿದೆ ಹೊರಗೆ ಬಂದವ್ರು. ಇದನ್ನ ಮ್ಯಾಗಿಂದ ತಿಳ್ಕೊರಿ, ಅವ್ರದ್ದು ವ್ಯವಸ್ಥಿತವಾಗಿ ಮುಸ್ಲಿಮರನ್ನ ಪ್ರಚೋದನೆ ಮಾಡ್ಲಕತ್ತಾರ. ದೇಶದ್ರೋಹಿ ಹಿಂದೂಗಳು ಅದಾರ ಕೆಲವು ಮಂದಿ, ಇವಕ್ಕೆ ಬರೇ ಮಂತ್ರಿ ಆಗ್ಬೇಕು, MLA ಆಗ್ಬೇಕು, ಲೂಟಿ ಮಾಡ್ಬೇಕು ಅನ್ನೋಂಥ ನಾಲ್ಕು ಅದಾರ. ಇಂಥವು ಹಿಂದೆ ರೊಕ್ಕ ಕೊಡ್ತಾರೆ. ಇವ್ರು ಸಾಹೇಬ್ರೆಲ್ಲ ಇದನ್ನ ಪ್ರಯತ್ನ ಮಾಡಕ್ಕೆ 100% ಮೋದಿ ಅವರನ್ನ ಹಿನ್ನಡೆ ಮಾಡಬೇಕು ಅನ್ನೋದೇ ಜಗತ್ನಾಗ ಭಾರತದ ಒಂದು ಛಬಿ ಏನದ ಇವತ್ತು ಅದನ್ನ ಕೆಡಿಸ್ಬೇಕು. ನೋಡ್ರಿ, ಜಗತ್ನಾಗ ಯಾವ ಮುಸ್ಲಿಮರು ಯಾವ ದೇಶನಾಗ ಶಾಂತಿಯಿಂದ ಅದಾರ ಹೇಳ್ರಿ? ಚೀನಾದಾಗ ನಿನ್ನೆನೆ ದಾಂಧಲಿ ಮಾಡ್ಯಾರ ನೋಡ್ರಿ. ಆಸ್ಟ್ರೇಲಿಯಾ, ಯಾವುದು ನೆದರ್ಲ್ಯಾಂಡು, ಸ್ವಿಟ್ಜರ್ಲ್ಯಾಂಡು, ಫ್ರಾನ್ಸು, ಜರ್ಮನಿ, ಲಂಡನ್ ಅಂತರೂ, ಇಂಗ್ಲೆಂಡ್ ಅಂತ ಮುಂದಿನ ಸಲ ಮುಸ್ಲಿಂ ಪ್ರಧಾನಮಂತ್ರಿ ಇರ್ತಲ್ಲಿ. ಸಂಖ್ಯೆ ಎಲ್ಲ ಏರ್ಸ್ಕೊಂಡು ಬಿಟ್ಟಾರ ಅವ್ರು. ಅವ್ರಿಗೇನು ಕಾಯ್ದೆ ಇಲ್ಲ. 5 ಲಗ್ನ ಆಗ್ತಾರೆ, 25 ತಯಾರು ಮಾಡ್ತಾರೆ. ಮತ್ತು ಅವನೇನು ತಲಾ ಕೊಟ್ಟಂದ್ರೆ ಆ ಹುಡುಗನ ಅಪ್ಪ ಹಾಕಿದೊಡೆ ಮಕ್ಕೋದತ್ತ. ಅವ್ರು ತಯಾರು ಮಾಡೋದೇ ಮಾಡೋದು. ಅದು ಕಾನೂನು. ಅದು ಈ ಕಾನೂನು ಇವತ್ತೇನು ಆಸಾಮದಾಗ ಮಾಡ್ಯಾರಲ್ಲ, ಆ ರೀತಿ ಇವರಿಗೆ ಸ್ಟ್ರಿಕ್ಟ್ ಇಟ್ಟು JCB ಪಾರ್ಟಿ ಬರಬೇಕಾಗಿತ್ತು ಕರ್ನಾಟಕದಾಗ. JCB ಬರ್ತದೆ 28ಕ್ಕೆ. ಇವ್ರು ಏನು ಮಾಡಿದ್ರು, ಸಿದ್ದರಾಮಯ್ಯ ಇರುತ್ತ ನೀವು ಹರಾಡ್ರಿ, ನಾಳೆ ನಾವು ಬರ್ತೀವಿ 28ಕ್ಕೆ, ನಿಮ್ಮನ್ನು ಸರಿಯಾಗಿ ರಿಪೇರಿ ಮಾಡ್ತೀವಿ. ಎಲ್ಲಿನೂ ಪಾಪ ನೀವು ಕಲ್ಲು ಹೋಗಿಲಾರ್ದಂಗೆ, ಕೈಗಳು ಹಿಂಗೆ ಹಿಂಗೆ ಹೋಗಿಲಾರ್ದಂಗೆ ಮಾಡ್ತೀವಿ. ಹಿಂದುತ್ವ ಗಟ್ಟಿಯಾಗಿ ಮಾತಾಡತ್ತ ಹೇಳ್ತೇನೆ ನಾ. ಕುಯ್ ಮಾಡಿ ಸುಮ್ಮನೆ ನಡ್ರೋ ಅನ್ನೋದು ಬೇಡ. ಹಾಂ, ಸುಮ್ಮನೆ ಯಾವ್ಯಾರು ಕೊಟ್ಟು ಅಂದ್ರೆ ಅವು ಭತ್ತ ಅಡ್ಜಸ್ಟ್ಮೆಂಟ್ ಗೆರಕಿದ್ರೆ ಏನು ಮಾಡೋದು? ಹಂಗಿಲ್ಲ, ಖಡಕ್ಕಾಗೆ ಇದೇನು ಆಗ್ಲಕತ್ತೈತಲ್ಲ ಬಾಗಲಕೋಟ್ನಾಗ, ಇದ್ರಾಗ ಯಾರು ಹೆಚ್ಚು ಹಿಂದುತ್ವ ಪರವಾಗಿರ್ತಾರೆ ಅಂಥವ್ರನ್ನ ಗಟ್ಟಿಯಾಗಿ ನಿಂದ್ರಸರಿ. ಸುಮ್ಮ ಕಾಟಾಚಾರಕ್ಕೆ ಬಂದು MLA ಆಗೋದು ಮಾತು ಇಲ್ಲ. MLA ಆದ್ಮಾಗೂ ರಕ್ಷಣೆ ಮಾಡ್ಬೇಕಲ್ಲ ಹಿಂದೂಗಳದು. ನೋಡ್ರಿ, ನಾನು ಆಫೀಸ್ನಾಗ ಅವ್ರಿಗೆ ಬರೇಬೇಡತ್ತೀನಿ ಕಿರಿಕಿ. ನೀವೇನು ಹೊಟ್ಟೆ ಹಾಕಿಲ್ಲ, ಎದಕ್ಕೆ ಬರ್ತೀರಪ್ಪ ಅಂತ ಕೇಳ್ತೇನೆ. ಒಟ್ಟಾರೆ ನೀವು ಹೇಳ್ದಂಗೆ ದೇಶದಾಗ ಎಲ್ಲ ಕಡೆ ಗಲಾಟೆ ಎಬ್ಸುವಂಥ ವ್ಯವಸ್ಥಿತ ಸಂಚು. ಯಾಕಂದ್ರೆ ನಮ್ಮ ಕಡೆಯಿಂದ ಬಾಗಲಕೋಟೆ ಮಸೂದಿ ಮೇಲೆ ಕಲ್ಲು ಹೋಗಿಲ್ಲ, ಚಪ್ಪಲಿ ಹೊಡೆದಿಲ್ಲ, ಅಲ್ಲಿದೆ ಹೊರಗೆ ಬಂದವ್ರು. ಇದನ್ನ ಮ್ಯಾಗಿಂದ ತಿಳ್ಕೊರಿ, ಅವ್ರದ್ದು ವ್ಯವಸ್ಥಿತವಾಗಿ ಮುಸ್ಲಿಮರನ್ನ ಪ್ರಚೋದನೆ ಮಾಡ್ಲಕತ್ತಾರ. ದೇಶದ್ರೋಹಿ ಹಿಂದೂಗಳು ಅದಾರ ಕೆಲವು ಮಂದಿ, ಇವಕ್ಕೆ ಬರೇ ಮಂತ್ರಿ ಆಗ್ಬೇಕು, MLA ಆಗ್ಬೇಕು, ಲೂಟಿ ಮಾಡ್ಬೇಕು ಅನ್ನೋಂಥ ನಾಲ್ಕು ಅದಾರ. ಇಂಥವು ಹಿಂದೆ ರೊಕ್ಕ ಕೊಡ್ತಾರೆ. ಇವ್ರು ಸಾಹೇಬ್ರೆಲ್ಲ ಇದನ್ನ ಪ್ರಯತ್ನ ಮಾಡಕ್ಕೆ 100% ಮೋದಿ ಅವರನ್ನ ಹಿನ್ನಡೆ ಮಾಡಬೇಕು ಅನ್ನೋದೇ ಜಗತ್ನಾಗ ಭಾರತದ ಒಂದು ಛಬಿ ಏನದ ಇವತ್ತು ಅದನ್ನ ಕೆಡಿಸ್ಬೇಕು. ನೋಡ್ರಿ, ಜಗತ್ನಾಗ ಯಾವ ಮುಸ್ಲಿಮರು ಯಾವ ದೇಶನಾಗ ಶಾಂತಿಯಿಂದ ಅದಾರ ಹೇಳ್ರಿ? ಚೀನಾದಾಗ ನಿನ್ನೆನೆ ದಾಂಧಲಿ ಮಾಡ್ಯಾರ ನೋಡ್ರಿ. ಆಸ್ಟ್ರೇಲಿಯಾ, ಯಾವುದು ನೆದರ್ಲ್ಯಾಂಡು, ಸ್ವಿಟ್ಜರ್ಲ್ಯಾಂಡು, ಫ್ರಾನ್ಸು, ಜರ್ಮನಿ, ಲಂಡನ್ ಅಂತರೂ, ಇಂಗ್ಲೆಂಡ್ ಅಂತ ಮುಂದಿನ ಸಲ ಮುಸ್ಲಿಂ ಪ್ರಧಾನಮಂತ್ರಿ ಇರ್ತಲ್ಲಿ. ಸಂಖ್ಯೆ ಎಲ್ಲ ಏರ್ಸ್ಕೊಂಡು ಬಿಟ್ಟಾರ ಅವ್ರು. ಅವ್ರಿಗೇನು ಕಾಯ್ದೆ ಇಲ್ಲ. 5 ಲಗ್ನ ಆಗ್ತಾರೆ, 25 ತಯಾರು ಮಾಡ್ತಾರೆ. ಮತ್ತು ಅವನೇನು ತಲಾ ಕೊಟ್ಟಂದ್ರೆ ಆ ಹುಡುಗನ ಅಪ್ಪ ಹಾಕಿದೊಡೆ ಮಕ್ಕೋದತ್ತ. ಅವ್ರು ತಯಾರು ಮಾಡೋದೇ ಮಾಡೋದು. ಅದು ಕಾನೂನು. ಅದು ಈ ಕಾನೂನು ಇವತ್ತೇನು ಆಸಾಮದಾಗ ಮಾಡ್ಯಾರಲ್ಲ, ಆ ರೀತಿ ಇವರಿಗೆ ಸ್ಟ್ರಿಕ್ಟ್ ಇಟ್ಟು JCB ಪಾರ್ಟಿ ಬರಬೇಕಾಗಿತ್ತು ಕರ್ನಾಟಕದಾಗ. JCB ಬರ್ತದೆ 28ಕ್ಕೆ. ಇವ್ರು ಏನು ಮಾಡಿದ್ರು, ಸಿದ್ದರಾಮಯ್ಯ ಇರುತ್ತ ನೀವು ಹರಾಡ್ರಿ, ನಾಳೆ ನಾವು ಬರ್ತೀವಿ 28ಕ್ಕೆ, ನಿಮ್ಮನ್ನು ಸರಿಯಾಗಿ ರಿಪೇರಿ ಮಾಡ್ತೀವಿ. ಎಲ್ಲಿನೂ ಪಾಪ ನೀವು ಕಲ್ಲು ಹೋಗಿಲಾರ್ದಂಗೆ, ಕೈಗಳು ಹಿಂಗೆ ಹಿಂಗೆ ಹೋಗಿಲಾರ್ದಂಗೆ ಮಾಡ್ತೀವಿ. ಹಿಂದುತ್ವ ಗಟ್ಟಿಯಾಗಿ ಮಾತಾಡತ್ತ ಹೇಳ್ತೇನೆ ನಾ. ಕುಯ್ ಮಾಡಿ ಸುಮ್ಮನೆ ನಡ್ರೋ ಅನ್ನೋದು ಬೇಡ. ಹಾಂ, ಸುಮ್ಮನೆ ಯಾವ್ಯಾರು ಕೊಟ್ಟು ಅಂದ್ರೆ ಅವು ಭತ್ತ ಅಡ್ಜಸ್ಟ್ಮೆಂಟ್ ಗೆರಕಿದ್ರೆ ಏನು ಮಾಡೋದು? ಹಂಗಿಲ್ಲ, ಖಡಕ್ಕಾಗೆ ಇದೇನು ಆಗ್ಲಕತ್ತೈತಲ್ಲ ಬಾಗಲಕೋಟ್ನಾಗ, ಇದ್ರಾಗ ಯಾರು ಹೆಚ್ಚು ಹಿಂದುತ್ವ ಪರವಾಗಿರ್ತಾರೆ ಅಂಥವ್ರನ್ನ ಗಟ್ಟಿಯಾಗಿ ನಿಂದ್ರಸರಿ. ಸುಮ್ಮ ಕಾಟಾಚಾರಕ್ಕೆ ಬಂದು MLA ಆಗೋದು ಮಾತು ಇಲ್ಲ. MLA ಆದ್ಮಾಗೂ ರಕ್ಷಣೆ ಮಾಡ್ಬೇಕಲ್ಲ ಹಿಂದೂಗಳದು. ನೋಡ್ರಿ, ನಾನು ಆಫೀಸ್ನಾಗ ಅವ್ರಿಗೆ ಬರೇಬೇಡತ್ತೀನಿ ಕಿರಿಕಿ. ನೀವೇನು ಹೊಟ್ಟೆ ಹಾಕಿಲ್ಲ, ಎದಕ್ಕೆ ಬರ್ತೀರಪ್ಪ ಅಂತ ಕೇಳ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.